ಯುದ್ಧದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಭಾರತದಲ್ಲಿ. ಈಗ ಭಾರತದತ್ತ ಗ್ಯಾಸ್ ತುಂಬಿದಂತಹ 2 ಹಡಗುಗಳು ಬರ್ತಾ ಇವೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬರ್ತಾ ಇವೆ ಈ ಹಡಗುಗಳು. 40,000 ಟನ್ ಎಲ್ಪಿಜಿ ಹೊತ್ತು ತರುತ್ತಿರುವಂತಹ ಹಡಗಿದೆ. ಎಲ್ಪಿಜಿಗಾಗಿ ಹಾಹಾಕಾರ ಎದ್ದಿದೆ ದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ಶಿವಾಲಿಕ್ ಎಂಬ ಹಡಗಿಗೆ ಭಾರತೀಯ ನೌಕಾಪಡೆ ಕಾವಲಾಗಿ ನಿಂತಿದ್ದು, ಈಗ 40,000 ಟನ್ ಎಲ್ಪಿಜಿ ಹೊತ್ತು ತರುತ್ತಿರುವಂತಹ ಶಿವಾಲಿಕ್ ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಬರ್ತಾ ಇದೆ. 2 ಹಡಗುಗಳು ಭಾರತದತ್ತ ಬರ್ತಾ ಇರುವಂಥದ್ದು. ಈಗಾಗಲೇ ಎಲ್ಪಿಜಿಯನ್ನು ಸ್ಥಳೀಯವಾಗಿ 25% ಹೆಚ್ಚಳ ಉತ್ಪಾದನೆ ಮಾಡೋದಕ್ಕೆ ಕೇಂದ್ರ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಬಹಳಷ್ಟು ಕೊರತೆ ಕಾಡ್ತಾ ಇದೆ. ಜನ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಬದಲಿ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ನಾವು ನಿರತರಾಗಿದ್ದೇವೆ ಅಂತ ಕೇಂದ್ರ ಹೇಳಿತ್ತು. ಜೊತೆಗೆ ರಾಜತಾಂತ್ರಿಕ ಗೆಲುವಾಗಿದ್ದು ಇರಾನ್ ಅನುಮತಿ ಕೊಟ್ಟ ಬೆನ್ನಲ್ಲೇ ಈಗ ಭಾರತದತ್ತ ಹಾರ್ಮುಜ್ ಜಲಸಂಧಿಯನ್ನು ದಾಟಿ 2 ಹಡಗುಗಳು ಬರ್ತಾ ಇವೆ. ಆ ಹಡಗುಗಳಲ್ಲಿ ಬರ್ತಾ ಇರೋದು ಎಲ್ಪಿಜಿ ಗ್ಯಾಸ್ 40,000 ಟನ್. ಬಹಳ ಅಗತ್ಯ ಇರುವಂಥದ್ದು ಈಗ ಎಲ್ಪಿಜಿ. 40,000 MMT ಅಂದರೆ 40,000 ಮೆಟ್ರಿಕ್ ಟನ್ ಎಲ್ಪಿಜಿ ಈಗ ಹೊತ್ತು ತರ್ತಾ ಇದೆ ಹಡಗು. ಶಿವಾಲಿಕ್ ಎನ್ನುವಂತಹ ಹಡಗು. ಭಾರತೀಯ ನೌಕಾಪಡೆಯ ಕಾವಲು ಅದಕ್ಕಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಕಣ್ಣಿಟ್ಟಿದಂತಹ ಇರಾನ್ ಯಾವುದೇ ಹಡಗು ದಾಟೋದಕ್ಕೂ ಬಿಡ್ತಾ ಇರಲಿಲ್ಲ. ದಾಳಿ ನಡೆಸ್ತಲೇ ಇತ್ತು. ಈಗ ಅನುಮತಿ ಸಿಕ್ಕ ಬೆನ್ನಲ್ಲೇ ಈಗ 2 ಹಡಗುಗಳು ಬರ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಅಂತೂ ಇಂತೂ ಎಲ್ಪಿಜಿ ಸೌಲಭ್ಯದ ಕೊರತೆ ಏನಿತ್ತು ಅದಕ್ಕೆ ಈಗ ಒಂದು ಇತಿಶ್ರೀ ಹಾಡುವಂತಹ ಸಮಯನ ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ದಾಟಿ ಎಲ್ಲಿವರೆಗೂ ಬಂದು ತಲುಪಿವೆ, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಈಗ ಇರಾನ್ ನಮ್ಮ ಹಡಗುಗಳು ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುಮತಿಯನ್ನು ಕೊಡ್ತಾ ಇದೆಯಾ ಹಾಗಿದ್ರೆ? ಈಗ ಸದ್ಯಕ್ಕೆ 2 ನೌಕೆಗಳು ಬರ್ತಾ ಇದೆ. 2 ವಿಶೇಷವಾದ ಹಡಗುಗಳಲ್ಲಿ ಈ ಒಂದು ಗ್ಯಾಸನ್ನು ತರಿಸಲಾಗ್ತಾ ಇದೆ. 40,000 ಮೆಟ್ರಿಕ್ ಟನ್ನಷ್ಟು 40 ಮೆಟ್ರಿಕ್ ಟನ್ನಷ್ಟು ಈಗಾಗಲೇ ಗ್ಯಾಸ್ಗಳು ರವಾನಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ಈಗ ಕ್ರೈಸಿಸ್ ಏನಾಗ್ತಾ ಇದೆ ಪ್ರತಿಭಾ, ಕ್ರೈಸಿಸ್ನಲ್ಲಿ ಇದು ಎಷ್ಟು ಸಪ್ಲೈ ಆಗುತ್ತೆ? ಈಗ 2 ಹಡಗುಗಳು ಬಂದ ಮಾತ್ರಕ್ಕೆ ಎಲ್ಲವೂ ಸರಿ ಹೋಯ್ತಾ ಅಂದರೆ ಖಂಡಿತ ಸರಿ ಹೋಗಲ್ಲ. ಇದು ಹಂತ ಹಂತವಾಗೂ ಇನ್ನಷ್ಟು ವಿವರಗಳು ಬರಬೇಕಾಗುತ್ತೆ. ಇದರಿಂದ ಭಾರತದ ಎಷ್ಟು ಭಾಗಕ್ಕೆ ಈಗ ಒಂದು ಸಪ್ಲೈ ಏನಾಗುತ್ತೆ ಅನ್ನೋದು ಒಂದು ಭಾಗ. ಜೊತೆಗೆ ನೀವಾಗಲೇ ಕೇಳಿದ್ರೆ ಎಷ್ಟು ದಿನಗಳ ಒಳಗೆ ಭಾರತವನ್ನು ತಲುಪೋದು. ಇಟ್ ಮೇ ಟೇಕ್ ಸಮ್ ಟೈಮ್, ಅಂದರೆ 5 ರಿಂದ 7 ದಿನ ಆಗುವಂಥ ಸಾಧ್ಯತೆ ಕೂಡ ಇದೆ, ಅಥವಾ ಅದಕ್ಕಿಂತ ಬೇಗ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ 2 ವಿಚಾರ. ಒಂದು, ಯುದ್ಧ ಭೂಮಿಯಿಂದ ಬರ್ತಾ ಇರುವಂಥದ್ದು, ಇದಕ್ಕೆ ಭಾರತೀಯ ನೌಕಾದಳದ ಕಾವಲು ಕೂಡ ಇದೆ. ಅವರು ಕೂಡ ಅದರ ರಕ್ಷಣೆಯಲ್ಲಿ ಭಾರತದತ್ತ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಈ ಪ್ರೋಸೆಸ್ಡ್ ಗ್ಯಾಸ್ ಇರುತ್ತೆ, ಅದನ್ನು ತಂದಾದ ಬಳಿಕ ಅಲ್ಲಿಂದ ಬೇರೆ ಡಂಪಿಂಗ್ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಅದಾದ ನಂತರ ಸಪ್ಲೈ ಚೈನ್ಗಳು, ಅಂದರೆ ಅದನ್ನು ಗ್ಯಾಸನ್ನು ಸ್ವೀಕರಿಸಿದ ನಂತರ ಅದಕ್ಕೆ ಸಪ್ಲೈ ಚೈನ್ ಕೂಡ ವಿವಿಧ ಹಂತದಲ್ಲಿರುತ್ತೆ. ಅಂದರೆ 4 ಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ. ದಕ್ಷಿಣ ಭಾರತದ ಕೊಚ್ಚಿ ಇರ್ಬೋದು, ಚೆನ್ನೈ ಭಾಗ ಇರ್ಬೋದು, ಅದೇ ರೀತಿ ಗುಜರಾತ್ನ ಭಾಗ, ಮುಂಬೈನ ಭಾಗ, ದೆಹಲಿ ಮತ್ತು ಉತ್ತರ ಪ್ರದೇಶದ ಭಾಗ. ಈ ರೀತಿಯ ಅಂತ ಒಂದು ಸಪ್ಲೈ ನೆಟ್ವರ್ಕ್ ಅಥವಾ ಸಪ್ಲೈ ಚೈನ್ ನೆಟ್ವರ್ಕ್ ವಿವಿಧ ಹಂತದಲ್ಲಿದೆ. ಹೀಗಾಗಿ 1 ವಾರದ ಒಳಗಡೆ ಈ ಒಂದು ಹಡಗು ಬರುವಂಥ ನಿರೀಕ್ಷೆ ಇದೆ. ಈ 40,000 ಮೆಟ್ರಿಕ್ ಟನ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ, ಅಂದರೆ ಈಗಿನ ಪ್ರೆಷರ್ ಏನಿದೆ ಅದು ಎಲ್ಲವೂ ಕೂಡ ಏಕಾಏಕಿ ನಿಂತು ಹೋಗ್ಬಿಡುತ್ತೆ, ಸರಿ ಹೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ನಿರಂತರವಾಗಿರುವಂಥ ಪ್ರೋಸೆಸ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಈ ಸಪ್ಲೈ ಚೈನ್ ನಿರಂತರವಾಗಿದ್ದರೆ ಯಾವುದೇ ಒತ್ತಡ ಇರಲ್ಲ. ಈಗ 2 ಹಡಗು ಬಂದ ಮಾತ್ರಕ್ಕೆ ಮುಂದೆ ಏನು ಅಂತ ಕೇಳಿದ್ರೆ ಮತ್ತೆ 2 ಬೇಕಾಗುತ್ತೆ. ಅದು ಯಾವ ಕಾಲ ಮಿತಿಯೊಳಗಡೆ ಬೇಕಾಗುತ್ತೆ, ಎಷ್ಟು ದಿನದೊಳಗಡೆ ಬೇಕಾಗುತ್ತೆ, ಅದನ್ನು ಹೇಗೆ ತರಿಸಲಾಗುತ್ತೆ ನೋಡಬೇಕಾಗುತ್ತೆ. ಈ ನಿಟ್ಟಲ್ಲಿ ಭಾರತ ಏನು ಮಾಡ್ತದೆ ಅಂದರೆ ಕೇವಲ ಕಾನ್ಸಂಟ್ರೇಟೆಡ್ ಸಪ್ಲೈಕ್ಕಿಂತ, ಅಂದರೆ ಒಂದೇ ದೇಶದಿಂದ ಒಂದೇ ಮೂಲದಿಂದ ಈ ಗ್ಯಾಸನ್ನು ಖರೀದಿ ಮಾಡೋ ಬದಲು ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಗ್ಯಾಸ್ ಖರೀದಿಗೆ ಮುಂದಾಗ್ತಾ ಇದೆ. ತತ್ಕ್ಷಣಕ್ಕೆ ಕೇವಲ ಇರಾನ್ ಅಷ್ಟೇ ಅಲ್ಲ, ಇರಾನ್ ಹೊರತಾಗಿ ಈಗ ರಷ್ಯಾದ ಮೂಲಕೂ ಕೂಡ, ರಷ್ಯಾವು ಕೂಡ ಹೆಚ್ಚಿನ ಗ್ಯಾಸ್ ಇದೆ. ಆದರೆ ಆ ಗ್ಯಾಸ್ ಯಾವ ಭಾಗದಿಂದ ಬರುತ್ತೆ ಇರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ರಷ್ಯಾದ ಭೂಭಾಗ ದೊಡ್ಡದಾಗಿರುವಂಥ ಹಿನ್ನೆಲೆಯಲ್ಲಿ ಪಾಶ್ಚಿಮಾತ್ಯ ಭಾಗದಿಂದ, ಅಂದರೆ ಯುರೋಪ್ ಭಾಗದಿಂದ ಅದೇನಾದ್ರು ಸಪ್ಲೈ ಬರಬೇಕಾದ್ರೆ, ಯುರೋಪ್ನ ಸಮುದ್ರಗಳನ್ನು ದಾಟಿ ಈ ಭಾರತಕ್ಕೆ ಬರಬೇಕಾದ್ರೆ ಇನ್ನಷ್ಟು ಸಮಯಾವಕಾಶ ಬರುತ್ತೆ. ಹೀಗಾಗಿ ಭಾರತ ತನ್ನ ಸಪ್ಲೈ ಚೈನನ್ನು ಡೈವರ್ಟ್ ಮಾಡ್ತಾ ಇದೆ. ಕೇವಲ ಇರಾನ್ ಕಾನ್ಸಂಟ್ರೇಟ್ ಮಾಡದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ, ಬೇರೆ ಬೇರೆ ವಿಧದಿಂದಲೂ ಕೂಡ, ಇನ್ಫ್ಯಾಕ್ಟ್ ಅಮೆರಿಕಾದಿಂದಲೂ ಕೂಡ ಕೆಲವಷ್ಟು ಗ್ಯಾಸ್ ಖರೀದಿಗೆ ಮುಂದಾಗ್ತಾ ಇದೆ ಭಾರತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ 2 ಹಡಗುಗಳು ಬಂದಿರುವಂಥದ್ದು ತತ್ಕ್ಷಣಕ್ಕೆ ಖಂಡಿತವಾಗಲೂ ರಿಲೀಫ್ ಸಿಕ್ಕಿದೆ. ಪ್ರತಿಮಾ.